ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಅಪ್ಡೇಟ್ನ ತಿಳಿಸ್ತೀನಿ. ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಆಗಿರ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಇವತ್ತು ಅಪ್ಡೇಟ್ ಬಂದಿರೋದು ಗೃಹಲಕ್ಷ್ಮಿ ಹಾಗೆ ರೇಷನ್ ಕಾರ್ಡ್ ಬಗ್ಗೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ತೀನಿ. ನಿಮಗೂ ಸಾಕಷ್ಟು ಗೊಂದಲಗಳಿದೆ ಅಂತ ಗೊತ್ತು. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ನಿಜವಾಗ್ಲೂ ಜಮೆ ಮಾಡ್ತಿದ್ದಾರಾ ಇಲ್ವಾ, ಅಥವಾ ಯಾವಾಗ ಮಾಡ್ತಾರೆ, ಯಾಕೆ ಈ ಥರ ಬಂದೇ ಇಲ್ಲ, ನಮಗೆ ಜಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಿಜವಾಗ್ಲೂ ಇಲ್ಲ. ಇದನ್ನ ಸ್ವತಃ CM ಸಿದ್ದರಾಮಯ್ಯ ಅವರೇ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಆಲ್ರೆಡಿ ಜಮೆ ಮಾಡಿದ್ದಾರೆ, ಬಟ್ ಸ್ವಲ್ಪ ನಿಧಾನಕ್ಕೆ ಆಗ್ತಿದೆ. ನಿಮಗೂ ಕೂಡ ಗೊತ್ತಿದೆ, ಸ್ಟಾರ್ಟಿಂಗಲ್ಲೇ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಂದರೆ 18ನೇ ಕಂತಿನ ಹಣ ಜಮೆ ಮಾಡ್ಬೇಕಾದ್ರೆ 19ನೇ ಕಂತಿನ ಹಣದಿಂದ ನಾವು ಹಂತವಾಗಿ ಹಾಕೊಳ್ತಾ ಬರ್ತೀವಿ. 1ನೇ ಹಂತದಲ್ಲಿ 40 ಲಕ್ಷ ಜನಕ್ಕೆ, 2ನೇ ಹಂತದಲ್ಲಿ 40 ಲಕ್ಷ ಜನಕ್ಕೆ, ಈ ಥರ ಹಂತವಾಗಿ ಹಾಕ್ತೀವಿ ಅಂತ ಹೇಳಿದರು. ಹಾಗಾಗಿ ಪ್ರೋಸೆಸ್ ಲೇಟ್ ಆಗ್ತಿದೆ. ಇದುವರೆಗೂ 15ರಿಂದ 20 ಸಾವಿರ ಜನಕ್ಕೆ 19ನೇ ಕಂತಿನ ಹಣ ನಾವು ಆಲ್ರೆಡಿ ಜಮೆ ಮಾಡಿದ್ದೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಹಣ ಜಮೆ ಆಗಿರೋದಂತೂ ನಿಜ. ಬಟ್ ಮಹಿಳೆಯರ ಖಾತೆಗೆ ಬರೋಕ್ಕೆ ಸ್ವಲ್ಪ ಸ್ಲೋ ಆಗ್ತಿದೆ ಅಷ್ಟೇ. ಬಟ್ ನಿಮ್ಮಲ್ಲಿ ಯಾರಿಗಾರು ಬಂದಿದ್ರೆ ಹಣ 19ನೇ ಕಂತಿಂದು ಕಮೆಂಟ್ ಮಾಡಿ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟು ರೇಷನ್ ಕಾರ್ಡ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ರೇಷನ್ ಕಾರ್ಡ್ KYC ಇದನ್ನ ಕೇಂದ್ರ ಸರ್ಕಾರದಿಂದನೂ ಕೂಡ ಆದೇಶ ಬಂದಿರುವಂಥದ್ದು. ಹಾಗೆ ರಾಜ್ಯ ಸರ್ಕಾರದಿಂದ ಕೂಡ ಕಂಪಲ್ಸರಿ ಮಾಡಿದ್ದಾರೆ. APL, BPL ಹಾಗೆ ಅಂತ್ಯೋದಯ ಕಾರ್ಡ್ 3 ಕಾರ್ಡ್ ಇರೋರು ಕೂಡ ಕಂಪಲ್ಸರಿಯಾಗಿ KYC ಮಾಡಿಸಲೇಬೇಕು. ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದೇ KYC ಅನ್ನೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕು. ರೇಷನ್ ಕಾರ್ಡಲ್ಲಿ ಸಣ್ಣವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಬರೀ ಮನೆ ಯಜಮಾನ ಅಥವಾ ಯಜಮಾನಿ ಯಾರಿರ್ತಾರೋ ಅವ್ರದ್ದೊಂದೇ ಅಲ್ಲ, ಎಲ್ಲರದ್ದು ಕೂಡ ಕಂಪಲ್ಸರಿ ಆಗಿರಬೇಕು. ನೀವು ಇದನ್ನ ರೇಷನ್ ಡಿಪೋನಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಹೇಳ್ತಾರೆ, ಚೆಕ್ ಮಾಡಿ ನಿಮ್ದು KYC ಆಗಿದೆಯಾ ಇಲ್ವಾ ಅಂತ. ಅಕಸ್ಮಾತ್ ಆಗಿಲ್ಲ ಅಂದರೆ ನಿಮಗೆ ಅಲ್ಲೇ ಮಾಡುವಂಥದ್ದು, KYC ರೇಷನ್ ಡಿಪೋಗಳಲ್ಲೇ ಮಾಡುವಂಥದ್ದು. ಹಾಗಾಗಿ ಅವಾಗ ಏಪ್ರಿಲ್ 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇದನ್ನ 4-5 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ಕೊತಾನೆ ಬರ್ತಿದ್ದಾರೆ. ಲಕ್ಷಾಂತರ ಜನ ಇನ್ನೂ ಮಾಡಿಸಿಲ್ಲ ಅಂದ್ಬಿಟ್ಟು. ಹಾಗಾಗಿ ಇವಾಗ ಫ್ರೀಯಾಗಿ ಮಾಡಿಕೊಡ್ತಿದ್ದಾರೆ. ಅವಕಾಶ ಇದ್ದಾಗ ಉಪಯೋಗಿಸ್ಕೊಳ್ಳಿ. ಆಮೇಲೆ ಲಾಸ್ಟ್ ಡೇಟ್ ಮುಗಿದ್ಮೇಲೆ 1,000 2,000 ಫೈನ್ ಕೊಟ್ಟು ಮಾಡಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವಾಗ ಫ್ರೀ ಇದ್ದಾಗ KYC ಮಾಡಿಸಿದ್ದೀರಾ ಇಲ್ಲ ಅಂತ ಚೆಕ್ ಮಾಡಿ ಮಾಡಿಸ್ಕೊಳ್ಳಿ. ಅದೇನು ತುಂಬ ಟೈಮ್ ತೊಗೊಳ್ಳಲ್ಲ. ಒಂದು 5ರಿಂದ 10 ನಿಮಿಷ. ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು, ರೇಷನ್ ಕಾರ್ಡ್ನ ತೊಗೊಂಡೋದ್ರೆ ತಮ್ಮ ಇಂಪ್ರೆಷನ್ನ ತೊಗೊಂಡು ನಿಮಗೆ KYCನ ಮಾಡಿಕೊಡ್ತಾರೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಷಯನ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಮಾಡಿಸ್ಬೇಕು ಅಂತ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದಮೇಲೆ ಅವರಿಗೆ ಗೊತ್ತಾಗುತ್ತೆ, ಓಕೆ ಈ ಕಾರಣದಿಂದ ಮಾಡ್ತಿದ್ದಾರೆ ನಮ್ಮ ಕಾರ್ಡ್ ಕ್ಯಾನ್ಸಲ್ ಅಂತ. ಸೊ ಹಾಗಾಗಿ ದಯವಿಟ್ಟು ನಿಮಗೆ ಗೊತ್ತಿರೋರು ಎಲ್ಲರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ನಿಮ್ಮದು KYC ಆಗಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತಾರೆ. ನೀವು ಮತ್ತೆ ಅಪ್ಲೈ ಮಾಡಿ ನೀವು ಮತ್ತೆ ರೇಷನ್ ಕಾರ್ಡ್ ಮಾಡಿಸ್ಕೊಳಕ್ಕೂ ಕೂಡ ಖಂಡಿತವಾಗ್ಲೂ ಆಗಲ್ಲ. ನೀವು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಏನಾರು ಮಾಡಿಸಿದ್ದೀರಾ, ಅಥವಾ ನೀವು ರೇಷನ್ ಕಾರ್ಡ್ ಮಾಡಿಸಿ ತುಂಬ ವರ್ಷಗಳಾಗೋಗಿದೆ, ಆಮೇಲೆ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ ಅಂತಂದರೆ ನೀವು ಒಂದ್ಸತಿ ಚೆಕ್ ಮಾಡಿಸಿ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು ನಿಮಗೆ ರೇಷನ್ ಡಿಪೋಗಳಲ್ಲೇ ಚೆಕ್ ಮಾಡಿ ಹೇಳ್ತಾರೆ. ಇದಾಗಿತ್ತು ಹೊಸ ಅಪ್ಡೇಟ್. ಇದೇ ರೀತಿ ಸರ್ಕಾರದ ಏನೇ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನಲ್ಲೂ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.